टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೆಹಲಿನಲ್ಲಿ ನಾಯಕರು ಬೀಡು ಬಿಟ್ಟಿದ್ದಾರೆ. ಅತೃಪ್ತಿ ಯಾರ್ಯಾರಿದ್ದಾರೆ ಅವರು ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬಾರದು. ವೀರಶೈವ ಲಿಂಗಾಯತ ಅಸ್ತ್ರವನ್ನು ಕೂಡ ಪ್ರಯೋಗಿಸ್ತಾ ಇದ್ದಾರೆ. ಲಿಂಗಾಯತ ನಾಯಕರು ವರಿಷ್ಠರನ್ನ ಭೇಟಿ ಮಾಡ್ತಾರೆ. ಯತ್ನಾಳ್ ಸಿದ್ದೇಶ್ವರ್ ನೇತೃತ್ವದಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತಾರಂತೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವ್ರನ್ನ ಮುಂದುವರಿಸಬೇಡಿ, ಅಧ್ಯಕ್ಷರನ್ನ ಬದಲಾಯಿಸಬೇಕು. ಲಿಂಗಾಯತರ ಏಕಮೇವಾದ್ವಿತೀಯ ನಾಯಕರು ಅಂತ ನೀವು ಅಂದ್ಕೊಂಡಿದ್ದೀರಿ, ಆದರೆ ಆ ರೀತಿ ಅಲ್ಲ ಅಂತ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಯತ್ನಾಳ್ ಸಿದ್ದೇಶ್ವರ್ ನೇತೃತ್ವದಲ್ಲಿ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಮೊನ್ನೆಯ ಡೆವಲಪ್ಮೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಅದರ ಮುಂದುವರೆದ ಭಾಗ. ವರಿಷ್ಠರ ಭೇಟಿಗೆ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಯತ್ನಾಳ್ ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ಈ ಭೇಟಿ. ಇಡೀ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರ ಜೊತೆಗಿದೆ ಅಂತ ನೀವು ಭಾವಿಸ್ತೀರಿ, ಆದರೆ ಆ ರೀತಿ ಇಲ್ಲ. ಯಡಿಯೂರಪ್ಪನವರಿಗೆ ವರ್ಚಸ್ಸಿದೆ ನಿಜ, ಆದರೆ ವಿಜೇಂದ್ರ ಅವರಿಗಿಲ್ಲ. ಇದರಿಂದ ಲಿಂಗಾಯತ ಸಮುದಾಯನೇ ತಿರುಗಿ ಬಿದ್ದುಬಿಡುತ್ತೆ. ಲಿಂಗಾಯತ ಸಮುದಾಯಕ್ಕೆ ಬೇಜಾರಾಗಬಹುದು. ಆ ರೀತಿ ಯಾವುದೂ ಕೂಡ ಇಲ್ಲ. ಯತ್ನಾಳ್ ಬಣಕ್ಕೆ ತಟಸ್ಥ ನಾಯಕರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಪರೋಕ್ಷವಾಗಿ BY ವಿಜೇಂದ್ರ ವಿರುದ್ಧ ವರಿಷ್ಠರಿಗೆ ಸಂದೇಶ ರವಾನೆ ಆಗ್ತಾ ಇದೆ. ನಿನ್ನೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಯಾರ್ಯಾರನ್ನ ಭೇಟಿ ಮಾಡಬೇಕು, ಏನು ಎತ್ತ, ಯಾರ್ಯಾರಿಗೆ ಸಂದೇಶ ಕೊಡಬೇಕು, ಅದೆಲ್ಲ ಪ್ರಯತ್ನಗಳು ಕೂಡ ಆಗಿವೆ. ಅವರು ಮನವರಿಕೆ ಮಾಡಿಕೊಡ್ತಿರುವಂಥದ್ದು ಒಂದೇನೇ, ನೀವು ಅಂದ್ಕೊಂಡಿದ್ದೀರಿ ಇಡೀ ಸಮುದಾಯ ಯಡಿಯೂರಪ್ಪನವ್ರು ಬೆನ್ನಿಗಿದೆ ಅಂತ. ಖಂಡಿತವಾಗಲೂ ಆ ರೀತಿ ಇಲ್ಲ. ಯಡಿಯೂರಪ್ಪನವ್ರಿಗೆ ಆ ವರ್ಚಸ್ಸಿತ್ತು ನಿಜ, ಆದರೆ ಮಗನಿಗೆ ಖಂಡಿತವಾಗಲೂ ಇಲ್ಲ. ಹೀಗಾಗಿ ಮಗನನ್ನು ಬದಲಾಯಿಸಿದರೆ ಲಿಂಗಾಯತರೇನೋ ಬೇಜಾರಾಗ್ಬಿಡ್ತಾರೆ. ಆ ರೀತಿ ನೀವು ಅಂದ್ಕೋಬೇಡಿ. ಇದನ್ನು ನಾಯಕರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧ ವರಿಷ್ಠರಿಗೆ ಸಂದೇಶ ಕೂಡ ರವಾನೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಹೆದರುವಂಥ ಅಗತ್ಯ ಇಲ್ಲ, ಆತಂಕ ಪಡುವಂಥ ಅಗತ್ಯ ಇಲ್ಲ. ಇನ್ನು ಯಡಿಯೂರಪ್ಪ ವಿರುದ್ಧನೂ ಕೂಡ ಯತ್ನಾಳ್ ವಾಗ್ದಾಳಿ ಮುಂದುವರಿಸಿದ್ದಾರೆ. ರಾಜ್ಯದಲ್ಲಿ ಯಡಿಯೂರಪ್ಪ ಪರ ಲಿಂಗಾಯತರು ಯಾರೂ ಇಲ್ಲ, ಅವರ ಪರವಾಗಿ ಇದ್ದಿದ್ದೆಲ್ಲದೂ ಕೂಡ ಮುಗಿದು ಹೋದಂಥ ಅಧ್ಯಾಯ, ಅದು ಮತ್ತೆ ಮರಳಿ ಬರಲ್ಲ. ನಿಜ, ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಇತ್ತು, ಆದರೆ ಆ ಗೌರವವನ್ನು ಯಡಿಯೂರಪ್ಪನವ್ರು ಉಳಿಸ್ಕೊಂಡಿಲ್ಲ. ಇದು ಯತ್ನಾಳ್ ಮಾತು. ಪಕ್ಷ ಕಟ್ಟಿ ಬೆಳೆಸಿದಂಥವ್ರನ್ನ ಯಡಿಯೂರಪ್ಪ ತುಳಿದಿದ್ದರ ಪರಿಣಾಮವನ್ನು ಯಡಿಯೂರಪ್ಪ ಈಗ ಅನುಭವಿಸ್ತಾ ಇದ್ದಾರೆ. ಅವರು ಹಂಗೆ ತುಳಿದ್ರು, ಮಗ ಎಲ್ಲರನ್ನೂ ತುಳಿತಾ ಇದ್ದಾನೆ ಅಂದಿದ್ದಾರೆ ಯತ್ನಾಳ್. ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನಿದ್ದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ. ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು, ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವರ ಮಗ ಅಂತರೂ ಪೂರ್ತಿ ಅವರ ಅಪ್ಪನ ಜೈಲಿಗೆ ಕಳಿಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಅವ್ರು ಮಾಡಿದಂಥ ಎಷ್ಟೋ ನಾಯಕರನ್ನು ತುಳಿದಂಥವ್ರು. ಬಸವರಾಜ ಪಾಟೀಲ್ ಸೇಡಮ್ ತುಳಿದ್ರು, ಮಲ್ಲಿಕಾರ್ಜುನ ತುಳಿದ್ರು, BB ಶಿವಪ್ಪನಂಥ ಪಾರ್ಟಿ ಕಟ್ಟದವರು. ಯಾವಾಗ ಅದ್ವಾನಿಯವರು ವಾಜಪೇಯಿಯವರು ಕರ್ನಾಟಕ ಬಂದರೆ ಕಾರ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾರೆ ಅಂತ BB ಶಿವಪ್ಪನವ್ರು ಕೊಟ್ಟು ಅವ್ರನ್ನ ತುಳಿದ್ರಿ. ನನ್ನಂತರೂ ಸತತವಾಗಿ ತುಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನಗೆ ಒಟ್ಟ ಯಡಿಯೂರಪ್ಪಗಂತರೂ ನಾನು ನೋಡಿದ್ರೆ ಕಸಿ ಬಿಸಿ ಆಹಾ ನೋಡ್ಬೇಕು ಅವ್ನ ಮುಖ, ಆಹಾ ನಮ್ಮ ಯಡಿಯೂರಪ್ಪಂದು ಎಷ್ಟು ಜನ ತುಳ್ಕೊತ ಹೋಗೋರು. ಈಗ ನಿಮ್ಮ ಮಗ ಅಂತರೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ. ರಮೇಶ್ ಜಾರಕಿಹೊಳಿ ರಸ್ತೆ ಮ್ಯಾಗ ಅಡ್ಯಾಡ್ಲಾರ್ದಂಗೆ ನೋಡ್ಕೋತಾರೆ ಆಗ್ತಾನೆ. ಏನು ಗುಂಡಾಗಿರಿ ಮಾಡ್ತೀರಿ? ಇದು ಯಡಿಯೂರಪ್ಪನವ್ರ ಬಗ್ಗೆ ಇವರು ಮಾತಾಡಿದಂಥ ರೀತಿ. ಹಿಂದೆ ಇತ್ತು ನಿಮ್ಮ ವರ್ಚಸ್ಸು, ಆದರೆ ಯಡಿಯೂರಪ್ಪನವರ ವರ್ಚಸ್ಸು ಈಗ ಇಲ್ಲ. ಎಲ್ಲರನ್ನೂ ಕೂಡ ತುಳ್ಕೋತಾರೆ ಬಂದರು. ಮಗನೂ ಕೂಡ ಅದನ್ನೇ ಮುಂದುವರಿಸಿದ್ದಾನೆ. ವಿಜೇಂದ್ರ ವಿರುದ್ಧವೂ ಕೂಡ ಯತ್ನಾಳ್ ಹರಿಹಾಯ್ದಿದ್ದಾರೆ. ಯಾರೂ ವಿಜೇಂದ್ರ ಬೆನ್ನಿಗೆ ಇಲ್ಲ. ಸ್ವಾಮೀಜಿಗಳನ್ನು ಕೂಡ ಮೈಮೇಲೆ ಕಂಡಿದ್ದಾರೆ. ಅವರು ಕೆಲ ಪೇಮೆಂಟ್ ಸ್ವಾಮೀಜಿಗಳು ಮಾತ್ರ ಇದ್ದಾರೆ.
ಲಕ್ಷ ಕೊಟ್ಟರೆ ಮಾತಾಡ್ತಾರೆ ಅಂತ ಸ್ವಾಮೀಜಿಗಳ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಇನ್ನು BJP ಅಧ್ಯಕ್ಷನಾಗಲಿಕ್ಕೆ ಅವನು ಮಾದರಿ ಅಲ್ಲ ಅಂತ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ದಾರೆ ಯತ್ನಾಳ್. ಯಾರೂ ಇಲ್ರಿ, ಯಾರು ಒಂದು ಎರಡು ಮೂರು ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಪೇಮೆಂಟ್ ಸ್ವಾಮಿಗಳು ಒಂದಿಷ್ಟು ಇರ್ತಾರೆ, ಅವ್ರು 1 ಲಕ್ಷ ಕೊಟ್ಟುಕೊಳ್ಳೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ಬಂಡವಾಳ ಬಿಚ್ಚಲಕ್ಕೇನ್ರಿ, ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಐತೆ. ಒಂದು ನಕಲಿ ಸಹಿ ಮಾಡ್ಯಾನ ಅವ್ರ ಅಪ್ಪಂದು. ಈ ತನಿಖೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ದಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ದೀರಿ. ಹಾಂ, ಇವತ್ತು ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವು, ಹಲ್ಕ ಕೆಲಸಗಳು ಭಾಳ ಅದಾವು. ಅವೆಲ್ಲ ಬಹಿರಂಗ ಆಗಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಮಾದರಿ ಅಲ್ಲ ಅವನು.